ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನಿಮ್ಗೆ ಯಾರು ಅಕ್ಕ ತಂಗಿನೂ ಇಲ್ಲ ಮನ್ಯಾಗ. ಹಾಂ, ಅಕ್ಕ ತಂಗಿ ಇದ್ದಿದ್ರೆ ನೀವು ಈ ರೀತಿ ಮಾಡ್ತಾ ಇರಲಿಲ್ಲ. ಏಯ್ ಸುಮ್ಮನಿರಿ, ಸಾಕು. ನೋಡಿದ್ದೀನಿ ಯಾರು ಇರ್ತಿರೋ ಫಿಗರ್ ನಿಂದು ಬಂದ್ಬಿಟ್ಲಿಲ್ಲಿ. ನಿನ್ನ ನೋಡಿದ ತಕ್ಷಣ ಅದೇನಾದೋ ಗೊತ್ತಿಲ್ಲ, ನಿನ್ನನ್ನು ಮುಟ್ಟಬೇಕು ಅಂತ ಅನಿಸ್ತು. ಅದ್ರಾಗ ಈ ಸೊಂಟ ಐತಲ್ಲ, ಆಹಾ ನೋಡಕತ್ರ ನೀನ ಬೇಕಂತ ಅನಿಸ್ತತಿ. ಹಂಗೈತಿ ನಿನ್ನ ಸೊಂಟ. ನೀನು ಮದುವೆ ಆಗೋ ಅದು ಎಷ್ಟು ಪುಣ್ಯ ಮಾಡ್ಯಾನೋ ಏನೋ. ನೋಡಿ, ಬಾಯಿ ಮುಚ್ಚ. ಈ ರೀತಿ ಎಲ್ಲ ನೀವು ಮಾತಾಡಿದ್ರೆ ನಾನು ಮಾತ್ರ ಏನು ಮಾಡ್ತಾ ಅಂತ ನನಗೆ ಗೊತ್ತಿಲ್ಲ. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾರೆ ನೀವು? ಹಾಂ, ಅಲ್ಲ, ಒಂದು ಹೆಣ್ಣುಮಗಳ ಬಗ್ಗೆ ಈ ರೀತಿ ಮಾತಾಡೋಕೆ ನಿಮ್ಗೇನು ಅನ್ಸಂಗಿಲ್ಲ? ಅಕ್ಕ ಅಕ್ಕ ಅಂತ ಅಂದರೆ ಆಗಡೆ ನಮ್ಮ ಅತ್ತಿಗೆ ನಾನು ಯಾರ ಈ ಮನೆ ಕೆಲಸಕ್ಕೆ ಅಂತ ಅನ್ಕೊಂಡ್ರಿ? ನಮ್ಮ ಅತ್ತಿ ಸಿಟ್ಟಿನಾಗ ಹಿಡಿರ್ಬೋದು ನಾನು ಈ ಮನೆ ಕೆಲಸಕ್ಕೆ ಅಂತೇಳಿ. ಆದರೆ ನಾನು ರವಿ ಹೆಂಡತಿ ಅದನ್ನು ನೆನ್ಪಿಟ್ಕೊಳ್ರಿ. ಏನು ಮುಂದೆ ನಾಟಕ ಆಡಕತ್ತಿದ್ದೀನಿ ನೀನು ರವಿ ಹೆಂಡತಿ. ನಮ್ಮ ಅಕ್ಕ ನನಗೆ ಸುಳ್ಳು ಹೇಳು ಈ ಮನೆ ಕೆಲಸದಾಕೆ ಅಂತ. ಹಾಂ, ನೋಡು, ಸುಳ್ಳು ಸಟ್ ಅಂತ ಹೇಳಿ ಏನಾರ ನನ್ನ ಯಾಮಾರಿಸ್ಬೇಕಂತ ಅನ್ಕೊಂಡಿದ್ರು ನಾ ಮರ್ತು ಬಿಡ. ಹಾಂ, ಸುಳ್ಳು ಹೇಳುವಂಥದ್ದು ನನಗೇನು ಬಂದತಿ? ಇರೋದನ್ನು ಹೇಳಾಕತ್ತಾನೆ. ನನಗೇನು ಸುಳ್ಳು ಹೇಳ್ಬೇಕಂತ ಏನಿಲ್ಲ. ಹೆಂಗೆ ಇತ್ತು ಹಂಗೆ ಹೇಳಾಕತ್ತಾನೆ. ಇರೋದನ್ನು ಹೇಳಾಕತ್ತಾನ. ಏನು ನಾನೇನು ಇಲ್ದಿರೋದೇನು ಹೇಳಾಕತ್ತಿಲ್ಲ ನಿಮಗೆ. ಈ ರೀತಿ ನಾಟಕಗಳೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ. ಹೆಂಗಿರ್ತತಿ ಹಂಗೆ ಹೇಳ. ಅದನ್ನ ಬಿಟ್ಟು ಈ ಸುಳ್ಳೊಂದು ಅತ್ತೊಂದು ಇತ್ತೊಂದು ಹಸಿ ಇಡ್ತಾರಲ್ಲ, ಹಂಗೆ ಹೇಳಕ್ಕೆ ನನ್ನ ಮುಂದೆ ಬರಬೇಡ ಏನ. ನೀವು ಅಷ್ಟಕ್ಕೂ ನನ್ನ ಯಾಕೆ ಮುಟ್ಟಿದ್ರಿ? ಹಾಂ, ನನ್ನ ಯಾಕೆ ಮುಟ್ಟಿದ್ರಿ ಅಂತ ನೋಡ್ರಿ. ಈಗ ಹೇಳಕತ್ತಾನ ನೀವು ಯಾರಂತ ನನಗೆ ಗೊತ್ತಿಲ್ಲ. ಏನೋ ಅವ್ರಿಗೆ ಅಕ್ಕ ಅಕ್ಕ ಅಂದಾರ ಅಂತೇಳಿ ಸುಮ್ಮನೆ ಇದ್ರೆ ನನ್ನನ್ನು ಬಂದು ಹೆಂಗೆ ಬೇಗ ಕೆಟ್ಟ ಭಾವನೆಯಲ್ಲೇ ಮುಡ್ತಾರೆ. ಕರಿಲೇನ ಈಗ ಅವ್ರನ್ನ? ಅತ್ತಿ ಅತ್ತಿ ಅತ್ತಿನ ನಮ್ಮ ಅಕ್ಕ ನಿನಗೆ ಅತ್ತಿಯನ ಬರ್ತಡೆ ಈಗಿನ ಕೇಳ್ತಾನೆ ಚಂದಾಗ. ಅಕ್ಕ ಬಾಯಿಲೆ ಏನಾಯ್ತು? ಎದಕ್ಕೆ ಕರೆಯಕತ್ತಿದ್ದಿ ನನ್ನ ಅತ್ತಿ ಅತ್ತಿ ಅಂತ ಹೇಳಿ? ಹಾಂ, ನಿನಗೆ ಕೆಲಸ ಹೇಳಿ ಕೆಲಸ ಮಾಡೋದ್ಬಿಟ್ಟೆ ಮತ್ತೆ ನನ್ನ ಕೈತಿಯೇನ? ಪಾಪ ನೀನು ಒಳಗೆ ಇಲ್ಲಿ ಯಾಕೆ ನಿಂತಿದ್ದು? ಇದ್ರ ಮುಂದೆ ನಿಂತ ಎಲ್ಲ ಕೇಳ್ತಾವ ನಡಿ. ಅಕ್ಕ ಕರೆ ಹೇಳು. ಈಕಿ ಯಾರ? ಈಕಿ ನೋಡಿದ್ರೆ ಈ ಮನೆ ಸೊಸೆ ಅನ್ನತ್ತಾಳು, ನೀನು ನೋಡಿದ್ರೆ ಮನೆ ಕೆಲಸದಾಗ ಅನ್ನಕತ್ತಿ. ಕರೆ ಹೇಳು, ಈಕಿ ರವಿ ಹೆಣ್ತಿಯನ? ಹೇಳೇ ಬಿಟ್ಲನ ಈಗ ಹಾಳಾದಕ್ಕೆ? ಹೇಳೇ ಬಿಟ್ಲನ? ಈಕಿ ಬಾಯಾಗ ಮಾತ ನಿಲ್ಲಂಗಿಲ್ಲ ಅಂತ ಅನಿಸತಿ. ಪುರ್ಸತ್ಕಿಲ್ದಂಗೆ ಹೇಳಿದ್ಲನ? ಅದೆಷ್ಟರ ಇರಬೇಡ ಈಕಿಗೆ ಮೂಳಾಗಿ ತೊಗೊಂಡು ಬಂದ ಕಾಸ ಅವ್ರು ಹಡಿಬಿಟ್ಟು ಹೆಣ್ಣ. ನಾನು ನಿಮ್ಗೇನು ಹೇಳ್ತಿ? ನಮ್ಮನೆ ಕೆಲಸಕ್ಕೆ ಹಂಗೆ ಎಲ್ಲರ ಮುಂದೆ ನಾಯಿ ಹಂಗೆ ಬಿದ್ದಿರ್ಬೇಕಂತ ಹೇಳಿದನೇ ಇಲ್ಲ. ಆದ್ರೂ ನೀವು ಹೆಂಗೆ ತಿಳ್ತಿದ್ದು ಹಂಗೆ ಮಾಡ್ತಿದ್ದೆ. ಹಾಂ, ಮತ್ತೆ ಇವನು ಬಂದ ನನ್ನ ಜೊತೆ ಕೆಟ್ಟದಾಗ ನಡ್ಕೊಳತ್ತಾನ್ರಿ. ಅದಕ್ಕಾಗಿ ಹಂಗೆ ಮಾಡಿದ್ದು ನಾನು ಇಲ್ಲಿ ಸಗಣಿ ಬೆಳೆಯಾಕತ್ರ ಬಂದ ನನ್ನ ಸೊಂಟ ಬಿಡ್ತಾನೆ. ಅಲ್ಲ, ಇವಂಗೇನು ಅನ್ಸಂಗಿಲ್ಲ? ಬಂದ ತಕ್ಷಣ ನಾ ಈ ರೀತಿ ಮಾಡಿದ್ರೆ ಇನ್ನು ನೀವು ಇಲ್ಲೇ ಇದ್ರೆ ಹೆಂಗೆ? ಅದು ಹೇಳಿದ್ ಖರೆ ಅಲ್ಲ? ಅಲ್ಲಕ್ಕ, ನೀನು ಅಕ್ಕಿ ಮಾತು ನಂಬ್ತೀಯ, ನನ್ನ ಮಾತು ನಂಬ್ತೀಯೋ? ನಾನು ಏನಾರ ಅಂಥವದನ್ನ ನಿನಗೆ ಗೊತ್ತೈತನ? ಹಾಂ, ಅಂಥದ್ದು ಇದಕ್ಕೆ ಮಾಡ್ತೇನೆ ನಾನು. ಅಂಥ ಕೆಲಸ ಮಾಡಕ್ಕೆ ನಾನೇನ ಇಟ್ಟಿನ ಕಾಕೊಂತ ಕೂತಿಲ್ಲ. ಹಂಗೇನಾರ ಆಗಿದ್ದಿಲ್ಲ ಅವಾಗ ಮದುವೆ ಆಗ್ತಿದ್ನಿ. ಈಕಿ ಸೊಂಟ ನೋಡಿ ಏನೈತಿ ಈಕಿ ಸೊಂಟದಾಗ ಅಂತ ಕೆಲಸ. ಈಕಿ ಸೊಂಟ ನಾ ಮುಟ್ಲಿ? ಹಾಂ, ಎಲ್ಲ ಸುಳ್ಳು ಹೇಳಕತ್ತಾಳ. ಅಲ್ಲ, ನಾನು ಈಕಿನ ನೋಡಿನಿ ಕೇಳೀನಿ ಯಾರು ಏನಂತೇಳಿ. ನಾನು ಈ ಮನೆ ಸೊಸೆ ಅಂತ, ಈ ಮನೆ ಸೊಸೆ ಹಾಕಿ ಏನು ಲಾಯಕಿದಿ ಅಂತೇಳಿ ಈ ಮನೆ ಸೊಸೆ ಹಾಕಿನಿ ಅಂತ ಹಿಂಗೆಲ್ಲ ನೀನು ನೋಡು. ಅದಕ್ಕೆ ಹಿಂಗೆ ಸೊಂಟ ಮುಟ್ಟಿದ ಅದನ್ನು ಮುಟ್ಟಿದ ಅಂತ ಸುಳ್ಳು ಹೇಳ್ತಾಳ ಏನೋ. ಇಂಥಕಿನ ಯಾಕೆ ನೀ ಇಟ್ಕೊಂಡಿದ್ದಿಲ್ಲ ಮನ್ಯಾಗ? ಮತ್ತು ನಿನ್ನ ಮಗ ಮದುವೆ ಆಗಿದಾನೋ ಈ ಮನೆ ಸೊಸೆ ನಾನು ಅಂತ ಹೇಳ್ತಾಳೆ ಆಕಿ. ಹಡ್ಬಿಟ್ಟು ನೀ ನೋಡಿದ್ರೆ ಅಲ್ಲ ಅಂತ ಹೇಳ್ತಿದ್ದಿ. ಬಾಯಿಲ್ ಒಂದಿಟ ಈ ಕಡೆ ನೀನು. ಆಕಿಗೆ ಚಂದ ಹೇಳ್ತಾನೆ. ಸುಳ್ಳು ಹೇಳುದು ಮಿತಿ ಆಕಿಗೆ ಗೊತ್ತಿಲ್ಲಂಗೆ ಐತಿ. ಆಕಿಗೆ ಒಂದು ಜಾಡಿ ಹೋದ್ನಿ ಅಂದ್ರೆ ಅಲ್ಲಿ ಹೋಗಿ ಬಿದ್ದಂದ್ರೆ ಅವಾಗ ಗೊತ್ತಾಕತಿ. ಇರ್ಲಿ ಬಿಡಕ್ಕ, ಹಾಳಾಗಿ ಹೋಗೋಳು, ನಡಿ ಒಳಗೆ ಹೋಗು. ನಾವು ಅಡೇಕಿ ಹಂಗೆ ಬಿಟ್ಟು ಹೆಂಗೆ ಮಾಡ್ತಾರಾಕಿ? ಏಲೇ ಮುಳ, ನೀನು ಹೇಳಿದನಿಲ್ಲ? ಹಾಂ, ನಿಮ್ದು ಕೆಲಸ ಎಷ್ಟೈತಿ ಅಷ್ಟು ಮಾಡ್ಕೊಂತ ನಾಯಿ ಹಂಗೆ ಬಿದ್ದಿರ ಅಂತ ಹೇಳಿ ನಾನು ಯಾರ ಮುಂದೆ ಏನಾರ ಹೇಳಿ ನಿನಗೆ ಎದಕ್ಕೆ ಬೇಕಾ? ನೀನು ಹಂಗೆ ನಾಯಿ ಹಂಗೆ ಇರ್ಬೇಕಾ? ಅದನ್ನು ಬಿಟ್ಟು ಅವ್ರ ಮುಂದೆ ಮತ್ತೆ ವಾಪಸ್ ಈ ಮನೆ ಸೊಸಿ ರವಿ ಹೆಂಡತಿ ಅಂತ ಹೇಳ್ತಿದ್ದಿ. ನಾಚಿಕೆಲ್ಲ ನಿನಗೆ ಜನ್ಮಕ್ಕೆ? ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ ಅದು ಹೆಂಗೆ ಹುಟ್ಟಿದ್ದೆ ನೀನು? ಹಲ್ಕಟ್ಟು ಮುಳ ತಂದ ಕಾಸ ನಿನಗೆ ಹಿಂಗೆ ಹೇಳಿದ್ರೆ ಆತ ಹಂಗಿಲ್ಲ. ಮತ್ತು ನನ್ನ ತಮ್ಮಗ ನೀನು ಸೊಂಟ ಮುಟ್ಟಿದಂತ ಹೇಳ್ತಿದ್ದಿ. ಹಾಂ, ನೀನು ಸೊಂಟ ಮುಟ್ಟು ಅಂತದ ಅವ್ನಿಗೆ ಬರ್ತತಿ? ಹಾಂ, ಹಲ್ಕಟ್ಟು ಮುಳ ತೊಗೊಂಡು ಬಂದ ಕಾಸ ಎಲ್ಲಿಂದ ಇದೀ ಆಗಿದೆ ಅನ್ನೋ ನೋಡ ಮನೆಗೆ ಇದೀ ಆಗಿಬಿಟ್ಟಿದ್ದಿ ನೋಡು. ನನಗರ ಸಾಕಾಗಿ ಹೋಗಿತ್ತು ನಿನ್ನ ಕಾಲಾಗ. ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗಿಬಿಡ್ತ ಕಡೆ. ಅಯ್ಯೋ, ನೀವು ನನ್ನನ್ನೇ ತಪ್ತಾ ಇದೆ ಅತ್ತೆ. ಆದರೆ ನಾನು ಹೇಳ್ತಾ ಇರೋದು ನಿಜ. ಅವರು ಕೆಡ್ತಾ ನಡ್ಕೊಂಡ್ರು, ಆದರೆ ನೀವು ನನ್ನ ಮಾತು ನಂಬ್ತಾ ಇಲ್ಲ. ನೋಡ, ಇನ್ನೊಂದು ಸರಿ ಹಂಗೆ ಹೇಳಿದ್ರೆ ಮತ್ತೆ ಜಾಡಿ ಸೊದ್ದು ಬಿಡ್ತಾನೆ ನಿನ್ನ. ಈಗ ಹೊಡ ದುಕ್ಷನ್ ಮತ್ತೇನ ಇನ್ನು ಜಾಡಿ ಸೊದ್ದು ಬಿಡ್ಬೇಕಾಕತ್ತೇನ? ನಿನಗೇನು ರಾಜಕೀಯಮಾನ ಮರ್ಯಾದೆ ಐತಿ? ಹಿಂಗೆ ಹೇಳಕ್ಕೆ ನಾಚಿಕೆ ಬರ್ಬೇಕು ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ. ನನ್ನ ತಮ್ಮಲ್ಲ ಅವ, ನನ್ನ ತಮ್ಮವ. ಅವ್ನು ಹೆಂಗಂತ ಹುಟ್ಟಿದಾಗಿಂದ ನಾನು ನೋಡಿದ್ದೇನೆ. ಈಗ ಬಂದು ನೀ ಹೇಳಿದ್ರೆ ನೀನು ನಂಬಿಡ್ತಾನೆ ನಾನು? ಬಂದಿನ ಮನೆಗೆ 2 ದಿನ ಆಗಿಲ್ಲ, ಎಲ್ಲರನ್ನೂ ಅಂತಂಬರನ್ನು ದೂರ ಮಾಡ್ಬೇಕಂತ ಅನ್ಕೊಂಬಿಟ್ಟೇನು ನೀನು? ಹಾಂ, ನೋಡು, ತಿನ್ಬೇಕು ಉಣ್ಬೇಕು ನಾಯಿ ಹೆಂಗೆ ಬಿದ್ದಿರಬೇಕು. ಅದನ್ನು ಬಿಟ್ಟು ನೀನೇನ್ರ ಜಾಸ್ತಿ ಏನಾರ ಇಲ್ಲಿ ನಿಗರಾಡಿದಿ ನೀನು ಹಾಕಿ ತುಳಿದು ಬಿಡ್ತಾನೆ ನಾನು ಕಚ 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 ಸಗಣಿ ತುಳ್ದಂಗೆ. ಅತ್ತೆ, ನನ್ನ ಮಾತು ತಮ್ಮ
ಏನು ಮಾಡು, ಈಕಿನ ಮನೆಯಿಂದ ಹೊರಗೆ ಹಾಕ್ಬೇಕು, ಹೆಂಗಾರ ಮಾಡಿ ಈಗ ಹೆಂಗಾರ ಮಾಡಿ ಮನೆಯಿಂದ ಹೊರಗೆ ಹಾಕಿಲ್ಲ. ಅದೊಂದು ಚಂದ ನನಗೆ ಒಳ್ಳೆ ಉಪಾಯ ಹೇಳ್ಕೊಡು. ನನಗೆ ಈ ಕಲಾಗ ಸಾಕಾಗಿ ಹೋಗ್ಬಿಟ್ಟತಿ. ಹ್ಞೂ ಈ ಹಡ್ಸು ರವ್ಯಾನ ಮದುವೆ ಆಗಿ ಬಂದ್ಬಿಟ್ಟಾಳ. ಏನು ಮಾಡೋದು, ನನಗರ ಸಾಕಾಗಿ ಹೋಗೈತೆ ನೋಡು. ಈಕಿನ ಮನೆಯಿಂದ ಹೆಂಗೆ ಹೊರಗೆ ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ ನನಗೆ. ಏನು ಮಾಡಲಿ, ತಲೆಗೆಟ್ಟು ಹೋಗೈತೆ ನನಗೆ. ಈಗ ಥರದ ಮೊದಲು ಒಂದು ಸರಿ ಮದುವೆ ಆಗೈತಪ್ಪ, ಮದುವೆ ಆಗಿ ಆ ಗಂಟೆ ಬಿಟ್ಟು ಬಂದ ನಮ್ಮ ರವ್ಯಾ ಗಂಟೆ ಬಿದ್ದಾಳೆ. ನಮ್ಮ ರವ್ಯಾ ಹುಚ್ಚರಂಗೆ ಈಕಿನ 2ನೇ ಮದುವೆ ಮಾಡ್ಕೊಂಡು ಬಂದಲ್ಲ, 2ನೇ ಮದುವೆ ಮಾಡ್ಕೊಂಡು ಬಂದಾನು. ನಾನು ಎಷ್ಟೇರು ಕೇಳಲಿಲ್ಲ. ಅದಕ್ಕೆ ಮನೆಯಿಂದ ಹೊರಗೆ ಹಾಕಬೇಕನ್ನಕತ್ತನು. ನನಗೆ ಏನು ಮಾಡ್ಬೇಕನ್ನೋ ತಿಳಿದಂಗಾಗೈತಿ. ಹೆಂಗಾರ ಮಾಡಿ ನೀನಾರ ಒಂದು ಉಪಾಯ ಹೇಳ ನನಗೆ. ಅತ್ತಿ, ಯಾಕತ್ತಿ ನನ್ನ ಕಂಡ್ರೆ ನೀವು ಹಿಂಗೆ ಮಾಡ್ತೀರಿ? ಇಷ್ಟೆಲ್ಲ ನೀವು ಹೇಳಿದ್ದೆಲ್ಲ ಮಾಡ್ತಾನೆ, ಆದರೂ ನನಗೆ ಯಾಕೆ ಹಿಂಗೆ ಮಾಡ್ತೀರಿ? ಅವ್ರು ಕೆಡ್ದ ನಡ್ಕೊಂಡಿದ್ದು ನಿಜ ಅಂದ್ರೆ ನನ್ನ ಮಾತು ನಂಬತ್ತಿಲ್ಲ ಅಂದ್ರೆ ನಾನು ಏನು ಮಾಡಲಿ? ಇಲ್ಲಿಂದ ತೊಲಗ, ಮೊದಲು ಹೋಗಿ ಅಡುಗೆ ಮಾಡೋದು. ನಾನು ಮುಂದೆ ನೀನು ಏನಾರ ನಿಂತ ನೀನು ಮತ್ತೆ ಏನು ಮಾಡ್ತಾರಂತ ನನಗೆ ಗೊತ್ತಿಲ್ಲ. ನಡಿ ಇಲ್ಲಿಂದ. ಸರಿ ಅತ್ತಿ, ಸರಿ. ನೋಡ್ಕಲ್ಯ, ಹೆಂಗಾರ ಮಾಡಿ ಈಕಿನ ನಾವು ಮನೆಯಿಂದ ಓಡಿಸ್ಬೇಕು. ಈಕಿ ಮನೆಯಾಗಿದ್ರೆ ನನಗೆ ತಲೆ ಕೆಟ್ಟಂಗಾಗತ್ತತಿ. ಎಲ್ಲಿಂದ ಆಗಿ ಬಂದು ಕುಂತಾಳೋ ಏನೋ ನನಗಂತೂ ಗೊತ್ತಿಲ್ಲ. ಈಕಿನ ಹೆಂಗಾದ್ರೆ ಮಾಡಿ ಈ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು. ಅಲ್ಲಿ ಮಠ ನೀನು ಮನೆಯಾಗ ಇರ್ಬೇಕು. ಇದೊಂದು ಕೆಲಸ ಮಾಡಿಕೊಡಿ ನನಗೆ. ಹಾಂ, ಅಷ್ಟೇನಾ? ನೀ ಹೇಳೋದು ಹೆಚ್ಚು, ನಾ ಮಾಡೋದು ಹೆಚ್ಚು. ಆದ್ರೆ ನಾನು ಏನು ಮಾಡಿದ್ರು ನೀನು ನನಗೆ ಸಪೋರ್ಟ್ ಮಾಡ್ಬೇಕು. ಮತ್ತು ನೀನು ನನಗೆ ಅದು ಯಾಕೆ ಮಾಡಿದ್ವಿ ಇದು ಯಾಕೆ ಮಾಡಿದ್ವಿ ಅಂತ ಕೇಳಬಾರ್ದು, ಸರಿನಾ? ಹಿಂಗೆ ಮಾಡೋನು. ಏನು ಮಾಡ್ಬೇಕಂತಂದ್ರೆ ಆಕೆ ಮ್ಯಾಲೆ ಕೆಟ್ಟ ಆಪಾದನೆ ಬರುವಂಗೆ ರವಿ ಮುಂದೆ ನಾವು ತೋರಿಸ್ಕೊಡ್ಬೇಕು. ಈಗ ನಾ ಬಂದನಲ್ಲ, ಆಕಿ ನನ್ನ ಮ್ಯಾಲೆ ಆಸೆ ಆದಂಗೆ, ಈಗ ನಾನು ಆಕೆ ಅಂತ ಹೋದ್ರು ಆಕೆ ನನ್ನಂತಕ್ಕೆ ಬಂದಂಗೆ ನಾವು ಅವಂಗೆ ಕಟ್ಟಿ ಅಂದ್ರೆ ಒಂದು ಹಂಗೆ ಅವ್ನ ತಲೆಯಾಗ ನಾವು ಮೂಡಿಸ್ಬೇಕು. ನೀನು ಅದನ್ನು ಮೂಡಿಸ್ಕೊಂತ ಇರ್ಬೇಕು. ಆಮೇಲೆ ಒಂದು ದಿನ ಅವಾಗೆ ನೋಡುವಂಗೆ ಆಕೆ ತಾನಾಗೆ ಬಂದ ನನ್ನಂತಕ್ಕೆ ಮಲ್ಕೊಂಡಿರುವಂಗೆ ಅದನ್ನು ಮಾಡ್ಬೇಕು. ಈ ರೀತಿ ನಾವೇನಾರ ಮಾಡಿದ್ರೆ ಅವನು ಆಕಿನ ತಾನಾಗೆ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ. ಈ ಪ್ಲ್ಯಾನ್ ಅಂತೂ ಭಾಳ ಚಂದ ಐತಿ. ನಿನಗೆ ಹೆಂಗೆ ಅನಿಸುತ್ತೆ ನೋಡು ಮಾತು. ಆದರೂ ಇದು ಸರಿ ಅನ್ಸುತ್ತೇನ? ನಾವು ಹೋಗಿ ಮಾಡೋದು ಮನ್ಯಾಗನ, ಮತ್ತು ನಿನ್ನ ಹೆಸರು ಹಾಳಲ್ಲ. ನನ್ನ ಹೆಸರು ಹೆಂಗೆ ಹಾಳಾಕತಿ? ನಾನೇನಾದರೂ ಮಾಡಿದ್ರನಲ್ಲ, ಆಕೆಯಾಗಿನ ಬರುವಂಗೆ ನಾವು ಮಾಡ್ಬೇಕು. ಆಕೆಯಾಗಿನ ಹಂಗೆ ಅವುಗಳಿಗೆ ಸಿಗ್ತಾವಲ್ಲ, ಅವ್ರು ಹಾಕಿ ಮದ್ದು ಬರೋ ಇರ್ತಾವಲ್ಲ, ಅವ್ನು ಹಾಕಿ ಆಕೆಗೆ ಮತ್ತೆ ಜೂತ ಆಡ್ಕೊಂತ ಬಂದಂಗೆ ಅಲ್ಲಿ ಬಂದು ಇದ ನಿನ್ನ ರೂಮ್ ಅಂತ ಕಳಿಸಿ ಅಲ್ಲಿ ಮಕ್ಕೊಂಡಾಗ ಮಾಡ್ಬೇಕು. ಅದನ್ನು ರವಿ ನೋಡ್ಬೇಕು. ಹಿಂಗೆಲ್ಲ ಮಾಡ್ಬೇಕು ನಾವು. ಅದನ್ನ ಒಂದೇ ದಿನಕ್ಕೆ ಮಾಡಬಾರ್ದು. ಅವಂಗೆ ಸ್ವಲ್ಪ 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 ಆಕಿ ಮ್ಯಾಲೆ ಅನುಮಾನ ಬರುವಂಗೆ ಮಾಡ್ಬೇಕು. ಹಂಗೆ ಅನುಮಾನ ಬಂದವ್ರು ದಿನ 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 ಜಗಳ ಆಡ್ಬೇಕು. ಜಗಳಾಡಿ ಆಮೇಲೆ ಒಂದು ದಿನ ಆಕಿನ ಮನೆ ಬಿಟ್ಟು ಹೊರಗೆ ಹಾಕಬೇಕು. ಈ ರೀತಿ ಮಾಡ್ಬೇಕು ನಾವು. ಹೆಂಗೆ ಪ್ಲ್ಯಾನ್ ಚಲೋ ಐತಲ್ಲ? ಮಸ್ತ್ ಪ್ಲ್ಯಾನ್ ಐತಿ ನೋಡ್ಲ. ಹಿಂಗೆ ಮಾಡಿಬಿಡೋಣ. ದಿನದಾಗ ಓಡಿಸಿ ಕಳಿಸ್ತಾನ ನನ್ನ ಮಗ. ಆದ್ರೆ ಆಕಿ ಅವನ ಕಡೆಯಿಂದ ಒದಗ್ತಾ ತಿನ್ಬೇಕು. ಅವೆಲ್ಲ ತಿಂದ ಮೇಲೆ ಆಕಿಲಿಂದ ಹೋಗ್ಬೇಕು. ಹಂಗೆ ಮಾಡ್ಬೇಕು. ಆಕಿನ ಮನೆ ಸನಿಗೆ ಬರಬಾರ್ದು ಇನ್ನು ಮುಂದೆ. ಹಂಗೆ ಮಾಡ್ಬೇಕು. ನನ್ನ ಮಗ ಆಕಿನ ಕಂಡ್ರನ್ನ ಸೇರಂಗಿಲ್ಲ ಬಿಡ ಹಿಂಗಾದ್ರೆ. ನನಗಂತೂ ಎಷ್ಟು ಖುಷಿ ಆಗೋದು ಗೊತ್ತೇನು? ನೀ ಹೇಳಿದ ಪ್ಲ್ಯಾನ್ ಅಂತೂ ಮಸ್ತ್ ಐತಿ. ಆದ್ರೆ ಇದರಿಂದ ನಿನಗೇನು ತೊಂದರೆ ಆಗಬಾರ್ದಪ್ಪ. ಮತ್ತು ನಮ್ಮ ಮನೆಗೆ ಬಂದು ನಿನಗೆ ತೊಂದರೆ ಆಗಿ ಮತ್ತೆ ಎಲ್ಲಿ ದಿವಸ ಬರೀ ಹಾಗೆಲ್ಲ ಏನಾಗುತ್ತೆ ಗೋಕ? ನೀನೇನೇ ಯೋಚನೆ ಮಾಡಬೇಡ. ಇದೆಲ್ಲ ಸರಿ ಹೋಗ್ಬೇಕಂದ್ರೆ ಇದನ್ನೆಲ್ಲ ಮಾಡಲೇಬೇಕು. ಅದಕ್ಕೆ ಸರಿ ಅಷ್ಟ ಮಾಡಂತವ. ನನಗಂತೂ ಈ ಪ್ಲ್ಯಾನ್ ಅಂತೂ ಫುಲ್ ಇಷ್ಟ ಆಯ್ತು. ಎಷ್ಟು ದಿನ ಆಗ್ಬೇಕು ಈಗ? ಇದನ್ನು ಒಂದು ತಿಂಗಳು ಮಾಡ್ತೀವೋ ಏನೋ ಒಂದು ವಾರದ ಮಾಡ್ತೀವೋ? ನೋಡು, ಜಲ್ದಿ ಆದ್ರೆ ಮಜಾ ಇರಂಗಿಲ್ಲ. ನಾಳೆ ಮಾಡ್ಬೋದಾ ಹಂಗೆ ಏನಾರ ಆದ್ರೆ ಅವ ಅದನ್ನು ನಂಬಂಗಿಲ್ಲ. ಅವಂಗ ದಿನದಿಂದ ದಿನಕ್ಕೆ ಅವನ ಮೈಂಡ್ ಸೆಟ್ನಾಗ ಅವ್ನ ಹೆಂಡತಿ ಮೇಲೆ ಕೆಟ್ಟ ಆಪಾದನೆ ಕೆಟ್ಟ ಭಾವನೆ ಬರುವಂಗೆ ನಾವು ಮಾಡ್ಬೇಕು. ಒಂದೇ ದಿನ ಮಾಡಿದ್ವು ಅಂದ್ರೆ ಅವ್ನು ನಂಬಂಗಿಲ್ಲ. ಏನಿಲ್ಲದ್ರು ಆಗ್ಬೋದು. 1 ವಾರ ಆಗಲಿ, 2 ವಾರ ಆಗಲಿ, 3 ವಾರ ಆಗಲಿ ಆಗ್ಬೋದು. ಸ್ವಲ್ಪ ಅನುಮಾನ ಹುಟ್ಟಿಸ್ಬೇಕಷ್ಟ. ಇವತ್ತಿಂದ ನಾಳಿಂದ ಸ್ಟಾರ್ಟ್ ಮಾಡೋದು. ಇವತ್ತು ಬೇಡ, ನಾನು ಈಗಾರ ಬಂದನು, ನನಗೂ ಸುಸ್ತಾಗ್ಬಿಟ್ಟೈತಿ, ಸ್ವಲ್ಪ ರೆಸ್ಟ್ ಮಾಡ್ತೇನೆ. ಹಾಂ, ಸರಿ, ನೀ ಹೇಳ್ದಂಗೆ ಮಾಡೋಣ. ನನಗಂತೂ ಈ ಪ್ಲ್ಯಾನ್ ಭಾಳ ಅಂದ್ರೆ ಭಾಳ ಇಷ್ಟ ಆತಪ್ಪ. ಇಷ್ಟು ಒಳ್ಳೆ ಪ್ಲ್ಯಾನ್ ನೀ ಕೊಡ್ತೀಯ ಅಂತ, ಇಷ್ಟು ಆರಾಮ್ಲಿ ಆಕಿ ಮನೆ ಬಿಟ್ಟು ಹೊರಗೆ ಹೋಗ್ತಾಳೆ. ಇಂಥ ಪ್ಲ್ಯಾನ್ ಸಿಗ್ತದಂತ ನಾನು ಅನ್ಕೊಂಡೇ ಇದ್ದಿಲ್ಲ ಬಿಡು. ಒಳ್ಳೆ ಐತಿ, ಚಲೋ ಐತಿ ಪ್ಲ್ಯಾನ್, ಭಾರಿ ಐತಿ. ಹಂಗೆ ಮಾಡಿಬಿಡೋಣಂತ. ಸರಿ, ನಡಿ ಒಳಗೆ ಊಟ ಮಾಡುವಂತೆ ಬಾ. ಅಡುಗೆ ಮಾಡಕತ್ತಾಳೆ, ಒಪ್ಪಿಟ್ಟು ತಿನ್ನೋ. ಆಮೇಲೆ ರೊಟ್ಟಿ ಮಾಡ್ತಾಳೆ, ರೊಟ್ಟಿ ತಿನ್ನಂತೆ. ಆದ್ರೂ ಅಕ್ಕ, ರವಿ ಯಾಕ ಈಕಿನ ಮದ್ವೆ ಅದ? ನನಗದ ಅರ್ಥ ಆಗ್ವಲ್ತು. ಆಕೆ ಅಂದ ಚಂದ ನೋಡಿ ಮದ್ವೆ ಅದೇನು? ಏನೈತೆ ಅದ್ರ ಮಸಡ್ಯಾಗ ಅಂದ ಚಂದ ಎಲ್ಲ ಕೊಳತ್ ನಾರಾಕತ್ತತಿ. ಅಂತಾಕಿನ ಬ್ಯಾಡ ಅಂದ್ರೆ ಮದುವೆ ಮಾಡ್ಕೊಂಡು ಬಂದ. ಏನು ಹತ್ತಿತ್ತು ಅದಕ್ಕೂ ಬರಗಟ್ಟಿತ್ತು ಯಾರಿಗೆ ಗೊತ್ತು. ಹಂಗೆ ಮಾಡ್ಯಾನ ನೋಡು. ಸರಿ ಆಮೇಲೆ ಇಲ್ಲಿ ಎತ್ತಿಯಲ್ಲ, ಅವಾಗ ಎಲ್ಲ ಹೇಳ್ತಾನೆ. ನಡಿ ಬಾ, ಒಳಗೆ ಬಾ. ಸರಿ ಅಕ್ಕ, ಆಯ್ತು. ನೀ ಹೆಂಗೆ ಹೇಳ್ತಿ ಹಂಗ ಆಗಲಿ. ಹೋಗ್ತಾ ನೋಡಂತೆ ಹೆಂಗ ಮಧುನ್ ಮ್ಯಾಲ ರವಿ ಅನುಮಾನ ಪಡ್ತಾನೋ, ಹೆಂಗೆ ಆಕಿನ ದಿನ ಹೀಯಾಳಿಸ್ತಾನೋ, ಆಕಿನ ಜೊತೆ ದಿನ ಹೆಂಗೆ ಜಗಳಾಡ್ತಾನೋ. ಒಂದಿನ ನೆಮ್ಮದಿ ಕುಂತು ಮಾತಾಡಂಗಿಲ್ಲ, ಮುಖ ಕೊಟ್ಟು ಮಾತಾಡಂಗಿಲ್ಲ. ಹಂಗೆ ಆಕಿ ನೋಡಿದ್ರೆ ಉರಿ ಅನ್ಬೇಕು. ಹಂಗೆ ಆಕಿ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗತ್ತಂತ ಅನ್ಬೇಕು. ಹಂಗೆ ಮಾಡೋಣ ಇಬ್ರು ಸೇರಿ. ಹೆಂಗೈತೆ ಐಡಿಯಾ? ಚಲೋ ಐತಲ್ಲ? ನಡಿ ಸ್ಟಾರ್ಟ್ ಮಾಡೋಣ ಅಂತ. ಬೇಡ, ನಾಳಿಂದ ಮಾಡೋಣ.
ಇವತ್ತು ಬೇಡ. ಯಾಕಂತಂದ್ರೆ ನೀನು ಬಂದಿದ್ದಿ, ಸುಸ್ತಾಗಿರ್ತತಿ, ಆರಾಮ್ ಸ್ವಲ್ಪ ರೆಸ್ಟ್ ಮಾಡ. ಬರ್ಗೊಡ್ದಂದ್ರೆ ಮಾಡೋದಂದ್ರೆ ತಿಂಗುತ್ರ ಆಸನ. ಹಾಂ, ಸರಿ ಅಕ್ಕ, ನೀ ಹೆಂಗೆ ಹೇಳ್ತಿ ಹಂಗಾಗಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಚಲೋದ್ರಿ ಅಂತ ಅಂದ್ಕೊಂಡಿನಿ. ಒಂದು ಹೊಸ ಕತೆ ಬರ್ತಾ ಇದೆ, ಅದು ಕೂಡ ನೋಡಿ ಸಪೋರ್ಟ್ ಮಾಡಿ. ಗಂಡ ಹೆಂಡತಿ ಜಗಳದಲ್ಲಿ ಅತ್ತೆ ಸಾವು ಅಂತ ಇದೆ. ಸೊ ಅತ್ತೆ ಕಣ್ಣೀರು ಅದು ನಿನ್ನೆ ಒಂದು ಟೈಟಲ್ ಹಾಕಕ್ಕೆ ಹೋಗಿ ಅದು ಅಂದರೆ ಅದನ್ನು ಹಾಕಕ್ಕೆ ಹೋಗಿ ಅದು ಸಾವು ಅಂತಲೇ ಅದು ಕತೆ ಹೆಸರಾಗ್ಬಿಟ್ಟಿದೆ, ಸಾರಿ. ಸೊ ಅತ್ತೆ ಸೊಸೆ ಗಂಡ ಹೆಂಡತಿ ಜಗಳದಲ್ಲಿ ಅತ್ತೆ ಕಣ್ಣೀರು ಅಂತ ಇದೆ. ಸೊ ಆ ಕಥೆಯಲ್ಲಿ ಅವರು ಸಾಯ್ತಾರಾ ಅಥವಾ ಇರ್ತಾರಾ ಅನ್ನೋ ರೀತಿ ಒಂದು ವಿಡಿಯೋ ಇದೆ ಅಷ್ಟೇ. ಅದು ಏನಾಗಿತ್ತು ಅಂದರೆ ನಿನ್ನೆ ನಾನು ಟೈಟಲ್ ಹಾಕಕ್ಕೆ ಹೋಗಿ ಅದನ್ನ ಮಿಸ್ಟೇಕ್, ನನ್ನ ಕತೆ ಹೆಸರನ್ನೇ ಭಾಗ 1 ಅಂತ ಹಿಂಗೆ ಹಾಕ್ಬಿಟ್ಟಿದ್ದೀನಿ, ಸಾವು ಅಂತೇಳಿ. ಸೊ ಸಾರಿ, ಅದು ಕಣ್ಣೀರು ಅಂತ ಹೇಳಿ. ಸೊ ಇವತ್ತು ಅದು ಚೇಂಜ್ ಮಾಡ್ತೀನಿ. ಸೊ ಪ್ಲೀಸ್ ಅದಕ್ಕೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ಮತ್ತು ಹೊಸ ಕತೆಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅದು ಕೂಡ ತುಂಬ ಕತೆ ಚೆನ್ನಾಗಿ ಬರ್ತಿದೆ. ಗಂಡ ಹೆಂಡತಿ ಜಗಳದಲ್ಲಿ ಅತ್ತೆ ಹೆಂಗೆ ಬಡವಿ ಆಗ್ತಾಳೆ, ಅತ್ತೆ ಯಾವ ರೀತಿ ಇರ್ತಾಳೆ, ಅತ್ತೆನ ಯಾವ ರೀತಿ ನೋಡ್ಕೋತಾಳೆ ಸೊಸೆ ಅನ್ನೋದು ಒಂದು ಇದು ಕತೆ ಇದೆ. ಸೊ ಯಾವ ರೀತಿ ಎಲ್ಲ ನಡೆಸ್ಕೋಬೋದು ಸೊಸೆನ, ಅತ್ತೆ ಯಾವ ರೀತಿ ಎಲ್ಲ ಮೊದಲು ನಡೆಸ್ಕೊಂಡಿರ್ತಾಳೋ, ಸೊ ಅದರ ವಿರುದ್ಧವಾಗಿ ಅತ್ತೆ ನನಗೆ ಅಷ್ಟು ಕಾಟ ಕೊಟ್ಟಿದ್ದಾಳೆ ಅಂತ ಹೇಳಿ ಇವಾಗ ಸೊಸೆ ಅವಳ ಯಾವ ರೀತಿ ನಡೆಸ್ಕೊತಾ ಇರ್ತಾಳೆ ಅಂತ ಹೇಳಿ ನೀವು ನೋಡ್ಬೋದು. ಚೆನ್ನಾಗಿ ನಡೆಸ್ಕೊತಾಳ ಅಥವಾ ಬೈತಾಳ, ಹೊಡಿತಾಳ, ಈ ರೀತಿ ಎಲ್ಲ ಒಂದು ಇದೆ. ಯಾಕಂದರೆ ಮಾಡಿದ ಕರ್ಮ ವಾಪಸ್ ಅದು ರಿಟರ್ನ್ ಆಗಿ ಬರುತ್ತಲ್ಲ. ವಯಸ್ಸಾದಾಗ ಕಷ್ಟ ಕೊಟ್ಟಿರ್ತಾರೆ ಫಸ್ಟ್ ಮದುವೆ ಆಗಿ ಬಂದಮೇಲೆ ಸೊಸೆಗೆ, ಆದರೆ ಆಮೇಲೆ ಅಂದರೆ ಅವ್ರೇನು ಕೊಡಬೇಕು ಅಂತ ಕೊಡ್ತಾರೆ, ಹಂಗೆಲ್ಲ ಕೆಲಸಗಳನ್ನ ಹೇಳಿ ಅದು ಇದು ಮಾಡಿದ್ರೆ ಒಬ್ಬೊಬ್ಬರು ಅತ್ತೆ ಅಂತೂ ಗಂಡ ಹೆಂಡತಿ ಮಧ್ಯೆ ತಂದಿಡೋಕೆ ನೋಡ್ತಿರ್ತಾರೆ. ಆ ರೀತಿ ಅತ್ತೆಂದ್ರೂ ಇರ್ತಾರೆ. ಸೊ ಹಾಗಾಗಿ ಕರ್ಮ ರಿಟರ್ನ್ಸ್ ಅಂತ ಅಂತಾರಲ್ಲ, ಸೊ ಅದು ಈ ರೀತಿ ಒಂದು ಕತೆಗಳನ್ನ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ. ಸೊ ನೋಡಿ, ಅತ್ತೆ ಯಾವ ರೀತಿ ಇದ್ಲು, ಸೊಸೆ ಯಾವ ರೀತಿ ಆಗಿದ್ದಾಳೆ, ಅತ್ತೆಗಿಂತ ಸೊಸೆ ರೆಬ್ಬಲ್ ಆಗಿದ್ದಾಳೆ ಅಂತ ಒಂದು ಕತೆ ಬರ್ತಾ ಇದೆ. ಮಿಸ್ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ? ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಸದಾ ಇರಲಿ, ಅದಕ್ಕೂ ಕೂಡ ವ್ಯೂಸ್ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.